ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ, ಜನವರಿ ಸೈಕಲ್ ಎಕ್ಸಾಮ್ ನೋಟಿಫಿಕೇಶನ್ ಬಂದಿದೆ. ಓಕೆ. ಸೊ, ಪ್ರೀವಿಯಸ್ ಏನಂದ್ರೆ ಒಂದು ಅಕ್ಟೋಬರ್, ನವೆಂಬರ್‌ನಲ್ಲಿ ಜುಲೈ ಸೈಕಲ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ. ಸೊ, ಈಗ ಜನವರಿ ಸೈಕಲ್ ಬಿ.ಎ, ಬಿ.ಕಾಮ್ ಅದೇ ರೀತಿ ಅಂದ್ರೆ ಸೆಮಿಸ್ಟರ್ ಎಕ್ಸಾಮ್ ಇರ್ತಾವಲ್ಲ, ಬಿ.ಎಸ್‌ಸಿ ಆಗಿರ್ಬೋದು, ಬಿ.ಸಿ.ಎ, ಬಿ.ಬಿ.ಎ ಅದೇ ರೀತಿ ಮಾಸ್ಟರ್ ಪ್ರೋಗ್ರಾಮ್ಸ್‌ಗೆ ಎಕ್ಸಾಮಿನೇಷನ್ ಫೀ ನೋಟಿಫಿಕೇಶನ್ ಬಂದಿದೆ. ಓಕೆ. ಸೊ, ಈ ನೋಟಿಫಿಕೇಶನ್ ನೋಡ್ತಾ ಹೋದ್ರೆ ಅದೇ ರೀತಿ ಬಿ.ಎ, ಬಿ.ಕಾಮ್‌ಗೆ ನೋಡ್ತಾ ಹೋದ್ರೆ ಇಲ್ಲಿ ಎಕ್ಸಾಮ್ ಯಾವಾಗಿದೆ ಅಂತ. ಸೊ, ಯಾರಿಗೆಲ್ಲ ಎಕ್ಸಾಮ್ ಇದೆ ಇದು? ಸೊ, ಸ್ಟೂಡೆಂಟ್ಸ್ ತುಂಬಾ ಕನ್‌ಫ್ಯೂಸ್ ಆಗ್ತಾ ಇದ್ದಾರೆ. ಸೊ, ನೋಡಿ ಇದು ಎಕ್ಸಾಮ್ಸ್ ಜನವರಿ ಸೈಕಲ್ ಇದು ಅವರಿಗೆ ಇದೆ. ಸೊ, ಈ ಜುಲೈ ಸೈಕಲ್ ಎಕ್ಸಾಮು ಅಕ್ಟೋಬರ್, ನವೆಂಬರ್‌ನಲ್ಲಿ ಮುಗ್ದಿದೆ. ಸೊ, ಈ ಎಕ್ಸಾಮ್ ಯಾರಿಗಿದೆ ಅಂದ್ರೆ ಜನವರಿ ಸೈಕಲ್ ಅವರಿಗಿದೆ. ಜನವರಿ ಸೈಕಲ್ 21, 22, ಜನವರಿ ಸೈಕಲ್ 22, 23, ಜನವರಿ ಸೈಕಲ್ 23, 24 ಬ್ಯಾಚ್ ಅವರು ಇದ್ದಾರಲ್ಲ, ಸೊ ಅವರಿಗೆ ಈ ಎಕ್ಸಾಮ್ಸ್ ಇದೆ. ಅದೇ ರೀತಿ ಜುಲೈ ಸೈಕಲ್ ರಿಪೀಟರ್ಸ್‌ಗೆ ಕೂಡ ಎಕ್ಸಾಮ್ ಇದೆ. ಸೊ, ಈಗ ಅಕ್ಟೋಬರ್, ನವೆಂಬರ್‌ನಲ್ಲಿ ಎಕ್ಸಾಮ್ ಆಗಿತ್ತು. ಅದರಲ್ಲಿ ಯಾರು ಎಕ್ಸಾಮ್‌ನಲ್ಲಿ ಫೇಲ್ ಆಗ್ತಾರೆ ಅಥವಾ ಬ್ಯಾಕ್ ಆಗತ್ತೆ. ಸೊ, ಅವರು ಕೂಡ ಏನಂದ್ರೆ ಈ ಒಂದು ಎಕ್ಸಾಮ್ ನೋಟಿಫಿಕೇಶನ್‌ನಲ್ಲಿ ಫೀ ಪೇ ಮಾಡಿ ಮಾರ್ಚ್, ಏಪ್ರಿಲ್‌ನಲ್ಲಿ ಎಕ್ಸಾಮ್ ಬರೀಬಹುದು. ಓಕೆ. ಸೊ, ಈ ಎಕ್ಸಾಮ್ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ. ಸೊ, ಎಕ್ಸಾಮ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ, ಅದರಲ್ಲಿ ಎಕ್ಸಾಮಿನೇಷನ್ ಫೀ ಪೇ ಮಾಡ್ಲಿಕ್ಕೆ ಏನಂದ್ರೆ ಮೆನ್ಷನ್ ಮಾಡಿದ್ದಾರೆ. ಓಕೆ. ಸೊ, ಬಿಫೋರ್ ಎಕ್ಸಾಮಿನೇಷನ್ ಫೀ ಪೇ ಮಾಡಬೇಕಾಗತ್ತೆ. ಎಕ್ಸಾಮಿನೇಷನ್ ಫೀ ಪೇ ಮಾಡಿದ್ರೆ ನಿಮಗೆ ಹಾಲ್ ಟಿಕೆಟ್ ಬರುತ್ತೆ. ಎಕ್ಸಾಮ್ 1 ವೀಕ್ ಬಿಫೋರ್. ಓಕೆ. ಸೊ, ಇಲ್ಲಿ ನೋಡ್ಬೋದು ನೀವು. ಸೊ, ಯಾವೆಲ್ಲ ಬ್ಯಾಚ್‌ಗಿದೆ ಅಂತ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ, ಇದು ಬಿ.ಎ, ಬಿ.ಕಾಮ್ ಅವರಿಗಿದೆ. ಬಿ.ಎ, ಬಿ.ಕಾಮ್ ಜನವರಿ ಸೈಕಲ್‌ನಲ್ಲಿ ಯಾರು ಅಡ್ಮಿಷನ್ ತಗೊಂಡಿದ್ದೀರಾ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಓಕೆ. ಸೊ, ಅವರ ಒಂದು ಎಕ್ಸಾಮ್ ಏನಂದ್ರೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದೇ ರೀತಿ ಸೊ, ಈಗ ಜುಲೈ ಸೈಕಲ್‌ನಲ್ಲಿ ಯಾರು ಏನಂದ್ರೆ ಯಾರ್ದು ಸಬ್ಜೆಕ್ಟ್ ಬ್ಯಾಕ್ ಆಗುತ್ತೆ ಅಥವಾ ಯಾರು ಏನಂದ್ರೆ ಎಕ್ಸಾಮ್ ಬರ್ದಿಲ್ಲ. ಜುಲೈ ಸೈಕಲ್‌ನಲ್ಲಿ ಯಾರು ಎಕ್ಸಾಮ್ ಆಬ್ಸೆಂಟ್ ಆಗಿದ್ರು ಅಥವಾ ಯಾರ್ದು ಎಕ್ಸಾಮ್ ಬ್ಯಾಕ್ ಆಗಿದೆ ಅವರು ಕೂಡ ಇದರಲ್ಲಿ ಎಕ್ಸಾಮ್ ಫೀ ಪೇ ಮಾಡಿ ಬರಿಬಹುದು. ಓಕೆ. ಸೊ, ಇಲ್ಲಿ ನೋಡ್ಬೋದಾದ್ರೆ ನಿಮ್ಗೆ ಎಕ್ಸಾಮಿನೇಷನ್ ಫೀ ಏನಂದ್ರೆ ಆನ್‌ಲೈನ್ ಪೇ ಮಾಡಬೇಕಾಗತ್ತೆ. ಸೊ, ನಿಮ್ಮ ಒಂದು ಕೆ.ಎಸ್.ಐ.ಯು ವೆಬ್‌ಸೈಟ್ ಇದೆಯಲ್ಲ, ಯೂನಿವರ್ಸಿಟಿ ಆಫಿಷಿಯಲ್ ವೆಬ್‌ಸೈಟ್‌ಗೆ ಹೋಗಿ ನೀವು ಎಕ್ಸಾಮಿನೇಷನ್ ಫೀ ಪೇ ಮಾಡಬೇಕಾಗತ್ತೆ. ಅದೇ ರೀತಿ ಎಕ್ಸಾಮಿನೇಷನ್ ಫೀ ಯಾವಾಗಿಂದ ಸ್ಟಾರ್ಟ್ ಅಂದ್ರೆ ಸೊ, 13th ಜನವರಿ 2025 ಅದು ಎಕ್ಸಾಮಿನೇಷನ್ ಫೀ ಸ್ಟಾರ್ಟ್ ಡೇಟ್ ಇದೆ. ಅದೇ ರೀತಿ ಏನಂದ್ರೆ ವಿತೌಟ್ ಫೈನ್ ಲಾಸ್ಟ್ ಡೇಟ್ ಏನಿದೆ ಎಕ್ಸಾಮಿನೇಷನ್ ಫೀ ಪೇ ಮಾಡೋದು 7th ಫೆಬ್ರವರಿ ಇದೆ. ಅದೇ ರೀತಿ ವಿತ್ ಫೈನ್ ಸೊ, ನೀವು ಏನಂದ್ರೆ ಲೇಟ್ ಆಗಿ ಪೇ ಮಾಡಿದ್ರೆ 17th ಜನವರಿ ತನಕ ನಿಮಗೆ ಟೈಮ್ ಇದೆ ವಿತ್ ₹200 ಫೈನ್. ಇದು ಏನಂದ್ರೆ ಸೊ, ನೀವು ಏನಂದ್ರೆ ವಿತಿನ್ 7 ಫೆಬ್ರವರಿ ಪೇ ಮಾಡಿ ನೀವು. ಓಕೆ. ನಿಮಗೆ ಫೈನ್ ಇರಲ್ಲ. ನೀವು 7 ಫೆಬ್ರವರಿ ಆದ್ಮೇಲೆ ಪೇ ಮಾಡಿದ್ರೆ ನಿಮಗೆ ಫೈನ್ ಇರುತ್ತೆ. ಓಕೆ. ಸೊ, ನೀವು ಬೇಗನೆ ಎಕ್ಸಾಮಿನೇಷನ್ ಫೀ ಪೇ ಮಾಡಿ ನೀವು. ಓಕೆ. ಸೊ, ಇಲ್ಲಿ ನೋಡಿ ಒಂದು ಲೈನ್ ಕೊಟ್ಟಿದ್ದಾರೆ ನೋಡಿ. ಸದರಿ ಪರೀಕ್ಷೆಗಳನ್ನು 2025ರ ಮಾರ್ಚ್, ಏಪ್ರಿಲ್ ಮಾಹೆಯಲ್ಲಿ ಪ್ರಾರಂಭಿಸಲಾಗುವುದು. ಅಂದ್ರೆ ಮಾರ್ಚ್, ಏಪ್ರಿಲ್‌ನಲ್ಲಿ ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡ್ತಾರೆ. ತುಂಬಾ ಬೇಗ ಮಾಡ್ತಾ ಇದ್ದಾರೆ ನೋಡಿ. ಬಿಕಾಸ್ ಬೇಗ ಎಕ್ಸಾಮ್ಸ್ ಮಾಡಿದ್ರೆ ಬೇಗ ರಿಸಲ್ಟ್ ಬರುತ್ತೆ. ಹೌದಾ? ಯಾಕಂದ್ರೆ ಈ ಒಂದು ಅಕಾಡೆಮಿಕ್ ಇಯರ್ ತುಂಬಾ ಡಿಲೇ ಆಯಿತು. 2023-24 ನೋಡ್ಬೋದು ನೀವು. ಓಕೆ. ಸೊ, ಅದೇ ರೀತಿ ಏನಂದ್ರೆ ಈಗ ಒಂದು ಅಕಾಡೆಮಿಕ್ ಇಯರ್ ಅನ್ನು ಮತ್ತೆ ಟ್ರ್ಯಾಕ್‌ನಲ್ಲಿ ಬರಬೇಕಂದ್ರೆ ಎಕ್ಸಾಮ್ಸ್ ಎಲ್ಲ ಬೇಗ ಆಗಬೇಕಾಗತ್ತೆ. ಎಕ್ಸಾಮ್ಸ್ ಬೇಗ ಆದ್ರೆ ರಿಸಲ್ಟ್ ಬೇಗ ಬರುತ್ತೆ. ರಿಸಲ್ಟ್ ಬೇಗ ಬಂದ್ರೆ ಮಾರ್ಕ್ಸ್ ಕಾರ್ಡು, ಡಿಗ್ರಿ ಎಲ್ಲ ಬೇಗ ನಿಮಗೆ ಸಿಗುತ್ತೆ ಆನ್ ದ ಟೈಮ್. ಓಕೆ. ಸೊ, ನಿಮಗೆ ಕೂಡ ಮುಂದೆ ಎಲ್ಲ ಏನಂದ್ರೆ ಜಾಬ್‌ಗೆ ಆಗಿರ್ಬೋದು, ಹೈಯರ್ ಸ್ಟಡೀಸ್‌ಗೆ ನಿಮಗೆ ಡಿಗ್ರಿ ಎಲ್ಲ ಕೇಳ್ತಾರೆ. ರೈಟ್? ನಿಮಗೆ ಟೈಮ್‌ನಲ್ಲಿ ಸಿಗಿದ್ರೆ ನಿಮಗೆ ಒಳ್ಳೇದು. ಅದೇ ರೀತಿ ನೋಡಬೇಕಾದ್ರೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೂಡ ನೀವು ಚೂಸ್ ಮಾಡಬೇಕಾಗಿದೆ. ಎಕ್ಸಾಮಿನೇಷನ್ ಫೀ ಪೇ ಮಾಡ್ತೀರಲ್ಲ. ಸೊ, ಎಕ್ಸಾಮಿನೇಷನ್ ಫೀ ಯಾವ ರೀತಿ ಪೇ ಮಾಡಬೇಕಂತ ನಾನು ಕೂಡ ಒಂದು ಸೆಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ, ಇನ್ನು ಎಕ್ಸಾಮಿನೇಷನ್ ಫೀ ಪೇ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ಓಕೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಬಟ್ ಇನ್ನೂ ಅದು ಸ್ಟಾರ್ಟ್ ಆಗಿಲ್ಲ. ಬಿಕಾಸ್ ಜುಲೈ ಸೈಕಲ್ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ. ಅಕ್ಟೋಬರ್, ನವೆಂಬರ್ ಎಕ್ಸಾಮ್ಸ್ ಎಲ್ಲ ರಿಸಲ್ಟ್ ಬಿಡ್ತಾರೆ. ದಿಸ್ ವೀಕ್ ರಿಸಲ್ಟ್ ಬಿಡ್ಬೋದು. ಸೊ, ಆ ರಿಸಲ್ಟ್ ಬಂದ್ಮೇಲೆ ಏನಂದ್ರೆ ನೀವು ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಸ್ಟಾರ್ಟ್ ಆಗ್ಬೋದು. ಬಿಕಾಸ್ ಏನಂದ್ರೆ ಸ್ಟೂಡೆಂಟ್ಸ್ ಯಾರು ಬ್ಯಾಕ್ ಆಗತ್ತಲ್ಲ ಅವರು ಕೂಡ ಎಕ್ಸಾಮಿನೇಷನ್ ಫೀ ಪೇ ಮಾಡಬೇಕಾಗುತ್ತೆ. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟ್ ಬ್ಯಾಕ್ ಆಗಿದೆ ಅಂತ. ಓಕೆ. ಅದಕ್ಕೇನಂದ್ರೆ ಈ ಒಂದು ರಿಸಲ್ಟ್ ಆದ್ಮೇಲೆ ಏನಂದ್ರೆ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಸ್ಟಾರ್ಟ್ ಆಗ್ಬೋದು ಅಥವಾ 1-2 ಡೇಸ್‌ನಲ್ಲಿ ನೀವು ಒಂದು ವೆಬ್‌ಸೈಟ್ ಲಿಂಕ್ ಕೂಡ ನಾನು ಎಕ್ಸಾಮಿನೇಷನ್ ಫೀ ಪೇಮೆಂಟ್ ವೆಬ್‌ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ, ಅಲ್ಲಿಂದ ನೀವು ಎಕ್ಸಾಮಿನೇಷನ್ ಫೀ ಡೌನ್ಲೋಡ್ ಏನಂದ್ರೆ ಪೇ ಮಾಡಿ ರಿಸಿಪ್ಟ್ ಎಲ್ಲ ಡೌನ್ಲೋಡ್ ಮಾಡ್ಬೋದು. ಓಕೆ. ಸೊ, ಇಲ್ಲಿ ಎಕ್ಸಾಮಿನೇಷನ್ ಫೀ ಪೇ ಮಾಡುವಾಗ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಚೂಸ್ ಮಾಡಬೇಕಾಗುತ್ತೆ. ಸಾಕಷ್ಟು ಸೆಂಟರ್ಸ್ ಇದಾವೆ ನೋಡಿ. ಓಕೆ. ಬಾಗಲಕೋಟು, ಬೆಂಗಳೂರು, ಬಳ್ಳಾರಿ. ಓಕೆ. ಅದೇ ರೀತಿ ಇಲ್ಲಿ ನೋಡ್ಬೋದು ಬೈಂದೂರು, ಬೆಳಗಾವಿ, ಬೀದರು, ಚಾಮರಾಜನಗರ, ಚಿಕ್ಕಮಗಳೂರು, ಚಿಕ್ಕೋಡಿ, ಚಿಂತಾಮಣಿ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಘಟಪ್ರಭಾದಲ್ಲಿ 2 ಇದೆ. ಓಕೆ. ಹಾಸನ್ ಆಗಿರ್ಬೋದು, ಹುಮ್ನಾಬಾದ್ ಆಗಿರ್ಬೋದು. ಓಕೆ. ಹಾರೋಗೇರಿ, ಓಕೆ. ಹಿರೇಕೆರೂರು ಇದೆ. ಓಕೆ. ಹರಪನಹಳ್ಳಿ ಇದೆ, ಕೋಲಾರ, ಕಾರವಾರ, ಕಲಬುರಗಿ, ಕೊಪ್ಪಳ, ಕಾಳಗಿ, ಲಿಂಗಸಗೂರು. ಓಕೆ. ಮೈಸೂರು ಇದೆ, ಮಂಗಳೂರು ಇದೆ, ಮಂಡ್ಯ, ಮಡಿಕೇರಿ. ಓಕೆ. ಮೂಡಬಿದಿರೆ, ಮೂಡಲಗಿ ಇದೆ, ರಾಯಚೂರು ಇದೆ, ಪುತ್ತೂರು ಇದೆ, ರಾಮನಗರ ಇದೆ, ಸೇಡಂ, ಶಿವಮೊಗ್ಗ, ಶಿರಸಿ, ತುಮಕೂರು, ಯಾದಗಿರಿ, ವಿಜಯಪುರ ಇವೆಲ್ಲ ಏನಂದ್ರೆ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಇದಾವೆ. ಓಕೆ. ಅಥಣಿ. ಈ ರೀತಿ ಏನಂದ್ರೆ ನೀವು ನಿಮಗೆ ಯಾವ್ದು ನಿಯರ್ ಆಗುತ್ತೆ ಎಕ್ಸಾಮ್ ಸೆಂಟರ್ ಆ ಒಂದು ಎಕ್ಸಾಮ್ ಸೆಂಟರನ್ನು ಚೂಸ್ ಮಾಡಬೇಕಾಗತ್ತೆ. ಸೊ, ಅದೇ ಎಕ್ಸಾಮ್ ಸೆಂಟರ್‌ಗೆ ಹೋಗಿ ನೀವು ಎಕ್ಸಾಮ್ ಬರಿಬೇಕಾಗತ್ತೆ. ಓಕೆ. ನಿಮ್ಗೆ ಯಾವುದು ನಿಯರ್ ಆಗುತ್ತೆ ಅದು ನೀವು ಚೂಸ್ ಮಾಡ್ಬೋದು. ಸೊ, ಕೆಲವೊಬ್ರು ಸ್ಟೂಡೆಂಟ್ ಏನು ಹೇಳ್ತಾರೆ, ಸರ್ ನಾನು ಏನಂದ್ರೆ ಈಗ ಧಾರವಾಡನಲ್ಲಿ ಅಡ್ಮಿಷನ್ ಮಾಡಿಸಿದ್ದೀನಿ, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ಸೊ ನಾನು ಧಾರವಾಡಿಗೆ ಹೋಗಿ ಎಕ್ಸಾಮ್ ಬರೀಬೇಕಾ? ನೋ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ನೀವು ಬೆಂಗಳೂರಿನಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಚೂಸ್ ಮಾಡಬಹುದು. ಬೆಂಗಳೂರಿನಲ್ಲಿ ಎಕ್ಸಾಮ್ ಬರೀಬಹುದು. ಓಕೆ, ಆ ಆಪ್ಷನ್ ಇದೆ ನಿಮಗೆ. ಓಕೆ, ನಿಮ್ಗೆ ಯಾವುದು ನಿಯರ್ ಆಗುತ್ತೆ ಆ ಎಕ್ಸಾಮ್ ಸೆಂಟರನ್ನು ನೀವು ಚೂಸ್ ಮಾಡ್ಬೋದು. ಲೈಕ್ ನೀವು ಬೆಂಗಳೂರು ಚೂಸ್ ಮಾಡಿದರೆ ಬೆಂಗಳೂರಿನಲ್ಲಿ ಯಾವುದಾದ್ರು ಒಂದು ಕಾಲೇಜ್ ನಿಮಗೆ ಅಲೋಟ್ ಆಗುತ್ತೆ. ಹಾಲ್ ಟಿಕೆಟ್ನಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ. ಆ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೀಬೇಕಾಗತ್ತೆ. ಓಕೆ, ಸೊ ನಿಮಗೆ ನಿಯರ್ ಇದ್ದದ್ದು ಎಕ್ಸಾಮ್ ಸೆಂಟರ್ ನೀವು ಚೂಸ್ ಮಾಡಿದರೆ ಬೆಟರ್. ಅದೇ ರೀತಿ ನೋಡಬೇಕಾದ್ರೆ ಇಲ್ಲಿ ಎಕ್ಸಾಮಿನೇಷನ್ ಫೀ ಎಷ್ಟು ಪೇ ಮಾಡಬೇಕಾಗತ್ತೆ ನೋಡಿ. ಸೊ ನೀವು ಏನಂದರೆ ಫ್ರೆಶರ್ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಎಷ್ಟಾಗತ್ತೆ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಬಿ ಎ ಅವರಿಗೆ ₹1100 ಆಗುತ್ತೆ. ಬಿ ಎ ಮತ್ತು ಬಿ ಕಾಮ್ ಅವರಿಗೆ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಜನವರಿ ಸೈಕಲ್ ಅವರಿಗೆ. ಅದೇ ರೀತಿ ಥರ್ಡ್ ಇಯರ್ ಅವರಿಗೆ 1200 ಆಗುತ್ತೆ. ಓಕೆ, ಥರ್ಡ್ ಇಯರ್ಗೆ ಸಬ್ಜೆಕ್ಟ್ಸ್ ತುಂಬ ಇದೆ, ಅದಕ್ಕೆ ಏನಂದರೆ ₹100 ಹೆಚ್ಚಿಗೆ ಇದೆ. ಅದೇ ರೀತಿ ಸೊ ಈಗ ಜುಲೈ ಸೈಕಲ್ನಲ್ಲಿ ಯಾರ್ದು ಬ್ಯಾಕ್ ಆಗುತ್ತಲ್ಲ, ಒಂದು ಸಬ್ಜೆಕ್ಟ್ ಬ್ಯಾಕ್ ಆದರೆ ನೀವು 600 ಪೇ ಮಾಡಬೇಕಾಗತ್ತೆ. 2 ಸಬ್ಜೆಕ್ಟ್ಸ್ ಬ್ಯಾಕ್ ಆದರೆ 650, 3 ಆದರೆ 800, 4 ಸಬ್ಜೆಕ್ಟ್ಸ್ ಆದರೆ ₹900 ಪೇ ಮಾಡಬೇಕಾಗತ್ತೆ. ಓಕೆ, ಈ ರೀತಿ ಏನಂದರೆ ನಿಮಗೆ ಏನಂದರೆ ಎಕ್ಸಾಮಿನೇಷನ್ ಫೀ ಪೇಮೆಂಟು ಎಷ್ಟು ಇರುತ್ತೆ. ಸೊ ನೀವು ಯಾವ ಫ್ರೆಶರ್ ಸ್ಟೂಡೆಂಟ್ಗೆ ಟೋಟಲಿ ನೀವು ಎಷ್ಟು ಸಬ್ಜೆಕ್ಟ್ ಇದೆ ಅಷ್ಟು ಸಬ್ಜೆಕ್ಟ್ಗೆ ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಈ ರೀತಿ ಏನಂದರೆ ಇದು ಒಂದು ನೋಟಿಫಿಕೇಶನ್ ಇದೆ. ಸೊ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಯಾವ ರೀತಿ ಪೇ ಮಾಡಬೇಕಂತ ಕೂಡ ನಾನು ಹೇಳ್ತೀನಿ. ಸೊ ಇಲ್ಲಿ ಒಂದು ವೆಬ್ಸೈಟ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ನೋಡಿ ಇಲ್ಲಿ ಒಂದೇ ನಿಮಿಷ. ಸೊ ಇಲ್ಲಿ KSIU ವೆಬ್ಸೈಟ್ನಲ್ಲಿ ಹೋಗಿ ನೀವು, ಸೊ ನಾನು ಡೈರೆಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಹೋದ ತಕ್ಷಣ ನಿಮ್ಗೆ ಏನಂದರೆ ಇಲ್ಲಿ ಸ್ಟೂಡೆಂಟ್ ಜೋನ್ನಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಗೆ ಏನಂದರೆ ಸ್ಟೂಡೆಂಟ್ ಜೋನ್ನಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ ಅಂತ ಆಪ್ಷನ್ ಬರುತ್ತೆ. ಅಡ್ಮಿಷನ್ ಕೆಳಗಡೆ ಎಕ್ಸಾಮಿನೇಷನ್ಸ್ ಅಂತ, ಇಲ್ಲಿ ಎಕ್ಸಾಮಿನೇಷನ್ ಅಂತ ಕ್ಲಿಕ್ ಮಾಡಿ ಆವಾಗ ನಿಮ್ಗೆ ಏನಂದರೆ ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಲಿಂಕ್ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ. ಸೊ ಅದು ಯಾವಾಗ ಆಗುತ್ತೆ ಅಂದರೆ ಇನ್ನೂ ಸ್ವಲ್ಪ ನಿಮಗೆ ವೇಟ್ ಮಾಡಬೇಕು. ಓಕೆ, ಸೊ ವಿತಿನ್ 1 or 2 ಡೇಸ್ನಲ್ಲಿ ಆಗುತ್ತೆ. ಸೊ ಇಲ್ಲಿ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಲಿಂಕ್ ವಿಲ್ ಬಿ ಅಪ್ಡೇಟೆಡ್ ಶಾರ್ಟ್ಲಿ ಅಂತ ಇದೆಯಲ್ಲ, ಸೊ ಇಲ್ಲಿ ರೆಡ್ ಕಲರ್ ಏನು ನಿಮಗೆ ಹೆಡ್ಲೈನ್ ತೋರಿಸ್ತಾ ಇದೆಯಲ್ಲ, ಸೊ ಇಲ್ಲಿ ಏನಂದರೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕಿಂದ ನೀವು ಎಕ್ಸಾಮಿನೇಷನ್ ಫೀ ಪೇ ಮಾಡ್ಬೋದು. ಓಕೆ, ಸೊ ಲಿಂಕ್ ಬಂದಾಗ ನಾನು ನಿಮಗೆ ಏನಂದರೆ ಇನ್ಫಾರ್ಮ್ ಮಾಡ್ತೀನಿ. ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಎಕ್ಸಾಮಿನೇಷನ್ ಫೀ ಪೇ ಮಾಡಬೇಕು ನೀವು. ಓಕೆ, ಆನ್ಲೈನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಕೂಡ ನೀವು ಪೇ ಮಾಡ್ಬೋದು. ಓಕೆ, UPI ಇಂದ. ಸೊ ಇಲ್ಲಿ ಇಷ್ಟು ನಿಮಗೆ ಮಾಹಿತಿ ನಾನು ಕೊಟ್ಟಿದ್ದೀನಿ. ಸೊ ರಿಸಲ್ಟ್ ಯಾವಾಗ ಜುಲೈ ಸೈಕಲ್ದು ಅಂದರೆ ಸೊ ಶಾರ್ಟ್ಲಿ ಏನಂದರೆ ಈ ವೀಕ್ನಲ್ಲಿ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸಿಟಿಯಿಂದ. ಸೊ ಶಾರ್ಟ್ಲಿ ಅಂದರೆ ಈ ದಿಸ್ ವೀಕ್ ಇದೆಯಲ್ಲ, ಈ ಒಂದು ವೀಕ್ನಲ್ಲಿ ರಿಸಲ್ಟ್ ಬರುತ್ತೆ. ಆ್ಯಂಡ್ ರಿಸಲ್ಟ್ನಲ್ಲಿ ಯಾವ್ದು ಸ್ಟೂಡೆಂಟ್ ಯಾವುದಾದ್ರು ಒಂದು ಸಬ್ಜೆಕ್ಟ್ ಬ್ಯಾಕ್ ಆದರೆ ಕೂಡ ಇವ್ರ ಜೊತೆ ಅಂದರೆ ನೀವು ಎಕ್ಸಾಮಿನೇಷನ್ ಫೀ ಪೇ ಮಾಡಿ ಮಾರ್ಚ್ ಏಪ್ರಿಲ್ನಲ್ಲಿ ಎಕ್ಸಾಮ್ ಬರಿಬೋದು. ಆ್ಯಂಡ್ ಜನವರಿ ಸೈಕಲ್ದು ಇದು ಟೈಮ್ ಟೇಬಲ್ ಯಾವಾಗ ಬರುತ್ತೆ. ಓಕೆ, ಸೊ ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂದರೆ ಇನ್ನೂ ಸ್ವಲ್ಪ ದಿನ ನೀವು ವೇಟ್ ಮಾಡಬೇಕಾಗತ್ತೆ. ಸೊ ಟೈಮ್ ಟೇಬಲ್ ಏನಂದರೆ ಒಂದು ಫೆಬ್ರವರಿ ಏನಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ ಅಥವಾ ಅವಾಗ ಬರುತ್ತೆ. ಟೈಮ್ ಟೇಬಲ್ ಬಂದಾಗ ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು.